ಕುತ್ತಿಗೆಲಿ ತಾಳಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಅಂದ್ಕೊಂಡಿದ್ ನಿಜಾನೇ. ಅದನ್ನ ನೀವು ಹೊರೆಯಾಗೆ ನೋಡ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ನನಗ್ ಸ್ವಲ್ಪ ಮಾತಾಡೋದಕ್ ಬಿಡಿ. ಈಗ್ಲೂ ನಿಮ್ ಕುತ್ತಿಗೆಲಿ ತಾಳಿ ಇಲ್ಲ ಅಂತ ನೀವೇ ತಿಳ್ಕೊಳ್ಳಿಲ್ಲ. ಇಲ್ಲಿಗ್ ಬಂದು ಜಯಂತಿ ನಿಮ್ಮನ್ ಕೇಳ್ದಾಗ ನೀವು ಕಂಡು ಹಿಡಿದ್ರಿ ನಿಮ್ ಕುತ್ತಿಗೆಲಿ ತಾಳಿ ಇಲ್ಲ ಅನ್ನೋದ್ನ. ನನ್ನ ಮೇಲೂ ನಾನ್ ಕಟ್ಟಿರೋ ತಾಳಿ ಮೇಲೂ ನಿಮ್ಗೆಷ್ಟು ತಾತ್ಸಾರ ಇದೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ನಿಮ್ಗೆ ತಾತ್ಸಾರ ಇಲ್ದೆ ಹೋಗಿದ್ರೆ ನಿಮ್ ಕುತ್ತಿಗೆಲಿ ತಾಳಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿರೋದು. ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಾನದನ್ನ ಇಷ್ಟಪಡ್ಲಿಲ್ಲ ನಿಜ. ಹಾಗಂತ ನಾನು ತಾತ್ಸಾರ ಮಾಡ್ಲಿಲ್ಲ. ಅದ್ ನನ್ ಕುತ್ತಿಗೆನಲ್ಲೇ ಇದೆ ಅಂತ ಗಮನಿಸೋದ್ ಬಿಟ್ಬಿಟ್ಟಿದ್ದೆ ಅಷ್ಟೇ. ಅದೇ ಸಮಸ್ಯೆ ಮೈನಾ ಅವ್ರೆ, ಅದೇ ಸಮಸ್ಯೆ. ನೀವಿಷ್ಟಪಟ್ಟು ನೀವೇನಾದ್ರೂ ತಾಳಿ ಕಟ್ಟಿಸ್ಕೊಂಡಿದ್ದಿದ್ರೆ ಈ ತರ ಸಿಚುವೇಶನ್ ಬರ್ತಾ ಇರ್ಲಿಲ್ಲ. ಒಂದ್ ಹೆಣ್ಣಿಗೆ ತಾಳಿ ಮೇಲೆ ಇರ್ಬೇಕಾಗಿರೋ ಭಾವನೆನೂ ನಿಮ್ಗಿಲ್ಲ. ಅಷ್ಟೆಲ್ಲ ಯಾಕೆ, ಅದನ್ನ ನೀವು ಒಂದು ವಸ್ತು ತರನೂ ನೋಡ್ತಾ ಇಲ್ಲ. ವಸ್ತು ತರನಾದ್ರೂ ನೋಡಿದಿದ್ರೆ ನಿಮ್ ಕುತ್ತಿಗೆಲಿ ಇಲ್ಲ ಅಂತ ನಿಮ್ಗೆ ಗೊತ್ತಾಗಿರೋದು. ನೋಡಿ, ಅದಕ್ಕೆ ಅದು ನಿಮ್ಮನ್ ಬಿಟ್ಟು ಹೋಗ್ಬಿಟ್ಟಿದೆ. ಈಗ ನಾನ್ ಏನ್ ಹೇಳಿದ್ರು ನೀವ್ ಅದನ್ನ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನಂಗೆ ಗೊತ್ತು. ನೀವ್ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದು, ಬೈಯೋದು ಒಂದ್ ಕಡೆ ಇರ್ಲಿ, ನನ್ಗೆ ತಾಳಿ ಹುಡ್ಕೋಕೆ ಸಹಾಯ ಮಾಡಿ ಬನ್ನಿ. ಇಲ್ಲ ಮೈನಾ ಅವ್ರೆ, ನಾನ್ ಹೇಳಿದ್ ನಿಜ ಅಂತ ನೀವು ಪ್ರೂವ್ ಮಾಡ್ಬಿಟ್ರಿ. ನನ್ ಪ್ರಕಾರ ನೀವ್ ಅದನ್ನ ಕಳ್ದ್ ಹಾಕೊಂಡಿಲ್ಲ. ನಿಮ್ಗಿಷ್ಟ ಇಲ್ದೇ ಇರೋದ್ರಿಂದ ಅದನ್ನೆಲ್ಲ ಕಿತ್ ಬಿಸಾಕಿದೀರಾ ಅಷ್ಟೇ. ಸರಿ, ಒಂದ್ ವೇಳೆ ನೀವ್ ಅದನ್ನ ನಿಜವಾಗ್ಲೂ ಕಳ್ದ್ ಹಾಕೊಂಡಿದ್ರು, ಕಳ್ದ್ ಹಾಕಿರೋ ನೀವೇ ಅದನ್ನ ಹುಡುಕ್ಬೇಕು. ಬೇಡ ಅಂತ ಹೊರೆ ಅಂತ ಅನ್ಕೊಂಡಿದ್ದ ತಾಳಿನ ಹುಡ್ಕೋದಕ್ಕೆ ನನಗ್ ಮನ್ಸಿಲ್ಲ. ನೀವೇ ಅದನ್ನ ಹುಡುಕಿ.